ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಜಾರಿಯಾಗಿದೆ. ಭಾರತದ ಉತ್ಪಾದನೆ ಮತ್ತು ಸೇವಾ ವಲಯಗಳಿಗೆ ಹೊಸ ಉತ್ತೇಜನ ಸಿಗುತ್ತೆ. ಭಾರತೀಯ ರಫ್ತುದಾರರಿಗೆ ಎಂಎಸ್ಎಂಇಗಳಿಗೆ ಹೊಸ ಅವಕಾಶ ಸಿಗುತ್ತೆ. ಇದರಿಂದ ವೇನಾದ ಅಧ್ಯಕ್ಷ ಕೌಶಲ್ ಸಂಪತ್ ಖಾಸಗಿ ವಾಹಿನಿಗೆ ಇದರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರತೀಯ ಗ್ರಾಹಕರಿಗೆ ಆಮದು ಮಾಡಿಕೊಂಡಂಥ ಸ್ಕಾಚ್ ವಿಸ್ಕಿ, ಪ್ರೀಮಿಯಂ ಬ್ರಿಟಿಷ್ ಕಾರುಗಳು, ಸೌಂದರ್ಯ ವರ್ಧಕಗಳು, ಚಾಕೊಲೇಟ್, ಆಯ್ದ ಆಹಾರ ಉತ್ಪನ್ನಗಳು ಅಗ್ಗವಾಗುವಂಥ ಚಾನ್ಸಸ್ ಇದೆ. ಇಲ್ಲಿ ಭಾರತದಿಂದ ರಫ್ತಾಗುವಂಥ, ಇಲ್ಲಿವರೆಗೂ ನಾನು ಹೇಳಿದ್ದು ಅಲ್ಲಿಂದ ಈ ಕಡೆ ಬರುವಂಥದ್ದು. ಈಗ ಸ್ಕಾಚ್ ಆಮದಾಗುತ್ತೆ, ಸ್ಕಾಚ್ ವಿಸ್ಕಿ, ಪ್ರೀಮಿಯಂ ಬ್ರಿಟಿಷ್ ಕಾರುಗಳು ಆಮದಾಗ್ತವೆ ಅಲ್ಲಿಂದ, ಸೌಂದರ್ಯ ವರ್ಧಕಗಳು, ಆನಂತರ ಚಾಕೊಲೇಟ್, ಆಯ್ದ ಆಹಾರ ಉತ್ಪನ್ನಗಳು ಅಲ್ಲಿಂದ ಬರ್ತಾವಲ್ಲೋ ಅದೆಲ್ಲ ಅಗ್ಗ ಆಗುತ್ತೆ ಅಂಥೇಳಿ ಭಾರತದಿಂದ ಅಲ್ಲಿ ಕಳಿಸ್ಕೊಡ್ತಾರಲ್ಲ, ರಫ್ತಾಗುತ್ತಲ್ಲ, ಅದು 99% ಸರಕುಗಳಿಗೆ ಶೂನ್ಯ ಸುಂಕ ಇರುತ್ತೆ. ಇಂಡಿಯಾದಿಂದ ಅಲ್ಲಿಗೆ ಹೋಗುತ್ತಲ್ಲ, ಅಲ್ಲಿಗೆ ಹೋದಾಗ ಅವರು ಹತ್ತತ್ರ 1% ಬಿಟ್ಟುಬಿಟ್ರೆ 99% ಸರಕುಗಳಿಗೆ ಸುಂಕ ಹಾಕಲ್ಲ, ಝೀರೋ ಟ್ಯಾಕ್ಸ್ ಇರುತ್ತೆ ಅಲ್ಲಿ ಅಂತ. ಯುರೋಪ್, ಚೈನಾ, ಇತರೆ ದೇಶಗಳ ಉತ್ಪನ್ನಗಳಿಗೆ ಇದರಿಂದ ಪೈಪೋಟಿ ಸಿಗುತ್ತೆ. ಯಾವ್ಯಾವ ಉದ್ಯಮಗಳಿಗೆ ಲಾಭ ಆಗಬಹುದು? ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಜಾರಿಯಾಗಿದೆಯಲ್ಲ, ಬ್ರಿಟನ್ನಲ್ಲಿ ಭಾರತದಿಂದ ಆಮದಾದಂಥ ವಸ್ತುಗಳು ಈಗ ಸುಂಕರಹಿತವಾಗ್ತವೆ. ಲಕ್ಷಾಂತರ ಭಾರತೀಯರಿಗೆ ಉದ್ಯೋಗ ಕೊಡುವ ಉದ್ಯಮಗಳಿಗೆ ಲಾಭ ಆಗುತ್ತೆ. ಜವಳಿ ಮತ್ತು ಉಡುಪುಗಳು, ಚರ್ಮ ಮತ್ತು ಪಾದರಕ್ಷೆಗಳು, ರತ್ನ, ಆಭರಣ, ಸಮುದ್ರ ಉತ್ಪನ್ನ, ಎಂಜಿನಿಯರಿಂಗ್ ಸರಕುಗಳು, ಆಟೋ ಘಟಕ, ಸಂಸ್ಕರಿಸಿದ ಆಹಾರ, ರಾಸಾಯನಿಕ, ಔಷಧ ಮತ್ತು ಕೃಷಿ ಉತ್ಪನ್ನಗಳು ತಯಾರಿಕಾ ಉದ್ಯಮಗಳಿಗೆ ಇದರಿಂದ ಲಾಭ ಆಗುತ್ತೆ ಅಂತ ನಿರೀಕ್ಷೆ ಮಾಡಲಾಗಿದೆ.